ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇದೇ ನನ್ನ ಪ್ರ್ಯಾಂಕ್ ವ್ಲಾಗ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಶೂಟ್ ಮಾಡ್ತಾರೆ ಬಂದು ಕರೆಕ್ಟಾಗಿ 12/5 ಅಂದರೆ ಆ್ಯಕ್ಚುಲಿ ನಮ್ಮ ಅಮ್ಮ ಬರ್ಡೇ ಇರೋದು April 14th. ಅದ್ರ ಹಿಂದಿನ ದಿನ 12 o'clock ನಾನು ಅಪ್ಪ ಕೇಕ್ ಕಟ್ ಮಾಡ್ತೀರಿ. ಸೊ ಈ ವರ್ಷ ಕೇಕ್ ತೊಗೊಂಬರ್ತೇನೆ ಅಂತ ಆಲ್ರೆಡಿ ಫೋನಲ್ಲಿ ಹೇಳಿದ್ದೆ. ಅದಕ್ಕೆ ಟೇಬಲ್ಲು ಅವರು ಎಲ್ಲ ರೆಡಿ ಆಗಿದ್ದರು. ಸೊ ಕೇಕ್ ಅಂತ ಕಾಣಿಸುತ್ತೆ, ಆದರೆ ಅದು ಕೇಕ್ ಅಲ್ಲ, ಕೇಕ್ ಬದಲು ಬೇರೆನೋ ಇದೆ. ಲಾಸ್ಟ್ ತನಕ ನೋಡೋದು ಮರಿಬೇಡಿ. ಹಾಗೆ ನಾವು ಅಮ್ಮ ರಿಯಾಕ್ಷನ್ ಹೇಗೆ ಬಂದಿದೆ ಅಂದರೆ ನೀವು ನೋಡಿದ್ರೆ ನಕ್ಕಿ ಬಿದ್ದೋಗ್ಬಿಡ್ತೀರಾ. ಸೊ ಮೇಲಿಂದ ಕೇಕ್ ಥರ ಕಾಣಿಸಿದೆ, ನೀವೇ ಹೇಳಿ ಕೇಕ್ ಥರ ಕಾಣಿಸಿದೆಯೋ ಇಲ್ವ ಅಂತ. ಲಾಸ್ಟಲ್ಲಿ ಹೇಗಿದೆ ಅಂತ ಅದನ್ನಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಸೇಮ್ ಡಿಟೋ ಕೇಕ್ ಥರ ಇದೆ, ವೆನಿಲಾ ಫ್ಲೇವರ್ ಅಂತ ಕೊಟ್ಟಿದ್ರಿ, ಆಲ್ಮೋಸ್ಟ್ ಕ್ರೀಮು ಎಲ್ಲ. 12 o'clock ಆಯಿತು, ನಾವು ಅಮ್ಮ ಕೇಕ್ ಕಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಆದರೆ ಕೇಕ್ ಕಟ್ ಮಾಡ್ತಾ ಇದ್ದು ಕ್ಲೈಮ್ಯಾಕ್ಸ್ ಅಭಿ ಬಾಕಿ. ಆಯ್ತು, ಕೇಕ್ ಕಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ನಮ್ಮಮ್ಮ ಯಾಕೆ ಕಟ್ ಹಾಕ್ತಾರೆ, ಐಸ್ ಕೇಕ್ ಫ್ರೀಜರಲ್ಲಿ ಇಕ್ಕಿದ್ದು ಗಟ್ಟಿಯಾಗಿ ಕಟ್ ಮಾಡಿಬಿಟ್ರು, ಬರ್ಬಿಡ್ತು. ಕೆಳಗಡೆ ಏನೋ ಇದೆ ಅಂತ ಹೇಳಿದ್ರು. ಏನಂತ ತೆಗೆದು ನೋಡಿದ್ಮೇಲೆ ಅವರೇ ಶಾಕ್ ಆಗಿಬಿಟ್ರು. ಅವ್ರ ರಿಯಾಕ್ಷನ್ ನೋಡಿ ಸ್ವಲ್ಪ. ಕೆಳಗಡೆ ಇದ್ದಿದ್ದ ಪಾತ್ರೆ ಒಳ್ಳೇದ್ ಮಾಡ್ತದ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿ. ಆಲ್ಮೋಸ್ಟ್ ನಮ್ಮ ಅಜ್ಜಿ ಎಲ್ಲರೂ ನಕ್ಕಿ ಸುಸ್ತಾಗ್ಬಿಟ್ರು. ಕೆಳಗಡೆ ಲಿಟ್ರಲಿ ನನಗೆ ನಾವು ಒಪ್ಪಾಗ್ಬಿಟ್ಟು ಇನ್ಯಾರಿಗೂ ಗೊತ್ತಿದ್ದಿಲ್ಲ, ನನ್ನ ತಂಗಿಗೆ ಗೊತ್ತಿದ್ದಿಲ್ಲ. ಸೊ ಅದನ್ನೇ ಪಾಸಿಟಿವ್ ಆಗಿ ತೊಗೊಂಡ್ರೆ ಅದನ್ನೇ ನಾನು ತಿನ್ನಿಸಿದೆ, ಅವರು ನನಗೆ ತಿನ್ನಿಸಿದ್ರು. ಸುಧಾಗಿತ್ತು ನನ್ನ ಪ್ರ್ಯಾಂಕ್ ವ್ಲಾಗ್. ಸೊ ನಾಳೆ ಸಿಗೋಣ, ಬಾಯ್.